ಇದನ್ನ ಮಕ್ಕಳ ಭಿಕ್ಷಾಟನೆ ಅಂತ ಕರಿತಿರೋ ಅಥವಾ ಬಾಲಕಾರ್ಮಿಕ ಪದ್ಧತಿ ಅಂತ ಕರಿತಿರೋ ನನಗೆ ಗೊತ್ತಿಲ್ಲ. ಈ ಮಕ್ಕಳಿಗೆ ನಾವು ದುಡ್ಡು ಕೊಟ್ಟು ಪ್ರೋತ್ಸಾಹಿಸ್ಬೇಕಾ ಬೇಡವಾ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡು ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನ ಬೆಳಗಾವಿಯಲ್ಲಿರುವಂತಹ ಯಲ್ಲಮ್ಮಗುಡ್ಡ ದೇವಸ್ಥಾನಕ್ಕೆ ಹೋಗಿದ್ದೆ. ದರ್ಶನ ಏನೋ ಚೆನ್ನಾಗಾಯಿತು. ಬಟ್ ಅಲ್ಲಿ ಒಂದು ವಿಚಿತ್ರ ನೋಡಿದೆ. ದೇವಸ್ಥಾನಗಳಿಗೆ ಹೋಗಿ ನಮ್ಮ ಕರ್ಮಗಳನ್ನೆಲ್ಲ ಕಳೀಲಿ ಅಂತ ದೇವರ ಹತ್ರ ಬೇಡ್ಕೊಳಕ್ಕೆ ಹೋಗ್ತೀವಿ. ಆದರೆ ಮಕ್ಕಳು ದೇವರ ಸ್ವರೂಪಿ. ಆದರೆ ಅದೇ ಮಕ್ಕಳೇ ನಮ್ಮ ಕಾಲಿಗೆ ಬಿದ್ದು ದುಡ್ಡನ್ನ ಕೇಳ್ತಾ ಕೇಳ್ತಾ ನಮಗೆ ಇಂಡೈರೆಕ್ಟ್ಲಿ ಪಾಪನ ಕೊಡೋದಕ್ಕೆ ಅಲ್ಲಿ ಕೂತಿರ್ತಾರೆ. ಅಲ್ಲಿ ಎಷ್ಟೋ ಮಕ್ಕಳನ್ನ ನಾನು ನೋಡ್ತಿರ್ತೀನಿ, ಅವರು ಸ್ಕೂಲಿಗೆ ಹೋಗ್ತಿಲ್ಲ. ಈ ರೀತಿ ಮಕ್ಕಳು ಶಾಲೆಗೆ ಹೋಗದೆ ಇದ್ರೆ ಉತ್ತರ ಕರ್ನಾಟಕ ಯಾವ ರೀತಿ ಅಭಿವೃದ್ಧಿ ಹೊಂದುತ್ತೆ? ಭಿಕ್ಷಾಟನೆ ಮಾಡೋದೇ ಅಪರಾಧ ಅನ್ಬೇಕಾದ್ರೆ ಏನೂ ಅರಿದೇ ಇರುವಂತಹ ಆ ಮುಗ್ಧ ಮಕ್ಕಳು ಹೋಗಿ ಬರ್ತಿರೋರಿಗೆಲ್ಲ ಕಾಲಿಗೆ ಬಿದ್ದು ದುಡ್ಡು ಕೇಳ್ತಿರ್ಬೇಕಾದ್ರೆ ಇದರಲ್ಲಿ ತಪ್ಪು ಯಾರ್ದು? ಭಿಕ್ಷಾಟನೆಗೆ ಕೂರಿಸಿರುವಂತಹ ಅವರ ತಂದೆ ತಾಯಿ ತಪ್ಪ? ಸರ್ಕಾರ ಎಲ್ಲ ಫೆಸಿಲಿಟೀಸ್ನ ಕೊಟ್ಟರು ಅದು ಮಕ್ಕಳು ಲೆವೆಲ್ಗೆ ತಲುಪೋಕೆ ಆಗದೇ ಇರುವಂತಹ ಮಧ್ಯದಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳ ತಪ್ಪ? ಇದಲ್ಲದೆ ನಾವು ದೇವಸ್ಥಾನಗಳಿಗೆ ಹೋಗುವಂಥದ್ದು ನಮ್ಮ ಕರ್ಮಗಳನ್ನ ದೇವರ ಮುಂದೆ ಹೇಳ್ಕೊಂಡು ನಮ್ಮ ಕರ್ಮಗಳನ್ನ ಕಳಿ ದೇವರೇ ಅಂತ ಬೇಡ್ಕೊಳ್ಳೋದಕ್ಕೆ ಹೋಗ್ತೀವಿ. ಆದರೆ ಮಕ್ಕಳು ದೇವರ ಸ್ವರೂಪಿಗಳು ಅಂತ ಕರಿತೀವಿ. ಅದೇ ಮಕ್ಕಳು ನಮ್ಮನ್ನು ಭಿಕ್ಷೆ ರೂಪದಲ್ಲಿ ಕಾಲನ್ನು ಮುಟ್ತಾರೆ. ನಮಗೆ ಒಂದು ಕ್ಷಣ ಆದರೂ ಆ ಕ್ಷಣ ನಮಗೊಂಥರ ಬೇಜಾರು ಆಗ್ತದೆ. ನನಗಂತೂ ಆ ಫೀಲ್ ಆಯಿತು. ನೋಡಿ, ಆ ಮಕ್ಕಳು ದುಡ್ಡಿಗೋಸ್ಕರ ಯಾವ ರೀತಿ ಬೇಡ್ತಿದ್ದಾರೆ ಅಂದರೆ ಒಂದು ಕ್ಷಣ ಬೇಜಾರಾಯಿತು. ಅವರಿಗೆ ದುಡ್ಡು ಕೊಟ್ಟು ಇದನ್ನ ಎಂಕರೇಜ್ ಮಾಡಬೇಕಾ ಅಥವಾ ಇದನ್ನು ಏನು ಮಾಡಬೇಕು ಅಂತ ಖಂಡಿತ ನನಗೆ ಗೊತ್ತಾಗಲಿಲ್ಲ. ಈ ರೀತಿ ಮಾಡ್ತಿರುವಂತಹ ಮಕ್ಕಳ ಪರಿಸ್ಥಿತಿ ಏನು, ಅದಕ್ಕೆ ಕಾರಣ ಏನು ಅಂತ ತಿಳ್ಕೋಬೇಕು. ಹಾಗೆಯೇ ಆ ದೇವಸ್ಥಾನದ ಮಂಡಳಿಯವರು ಕೂಡ ಇದಕ್ಕೆ ಕ್ರಮವನ್ನು ತಗೋಬೇಕು ಅಂತ ಹೇಳ್ತಾ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪೋವರೆಗೂ ಶೇರ್ ಮಾಡಿ.